ಯಾಕೆ ಕೂತ್ಕೊಳ್ಳಿ ಸರ್. ಸರ್ ನೀವು ರಾಜ್ಯ ಕಮಿಟಿ ನೀವು ಕೂತ್ಕೋಬೇಕಲ್ಲಿ. ಅಭಿ ಅಲ್ಲ ಸರ್, ಎಲ್ಲ ಫೋಟೋ ಹೊಡ್ಕೊಂಡಿದ್ದಾರೆ. ನೀವೊಂದ್ಸಲ ಫೋಟೋ ಹೊಡ್ಕೊಬಿಡಿ. ಅದೇ ಹೊರದೇಶದಿಂದ ಬಂದಿದ್ದಾರೆ ಸರ್ ಇವರು, ಪಾಕಿಸ್ತಾನದಿಂದ ಬಂದಿದ್ದಾರೆ ಇವರು. ಕನ್ನಡದವರಲ್ಲ, ಇರ್ಲಿ ಟೆರರಿಸ್ಟ್ ಅನ್ಕೊಂಡ್ಬಿಟ್ಟಿದ್ದಾರೆ ಇವರು. ಅಲ್ಲ, ಅವರೆಲ್ಲೋ ಗುಂಡಾ ಕೆಲಸ ಮಾಡ್ಕೊಂಡಿದ್ರೇನೋ ಮೊದಲು, ಅದಕ್ಕೆ ಬಂದಿದ್ದಾರೆ ಅವರು. ಅದಕ್ಕೆ ಅವ್ರು ಗುಂಡ ಇರ್ಬೇಕೇನೋ, ಗುಂಡ ಕೆಲಸ ಬಿಟ್ಟು ಇದಕ್ಕೆ ಬಂದಿರ್ಬೇಕು ಮೀಸಲಾತಿ ಅಡಿಯಲ್ಲಿ. ಹೌದು, ಹೀರೋಗಳು. ನೋಡಿ ಯಾವ ರೀತಿಯಾಗಿ ಹೊಡೆದಿದ್ದಾರೆ. ಅಲ್ಲ, ಇವರೆಲ್ಲ ನೋಡಿ ಇಲ್ಲಿ ಕುತ್ತಿಗೆಗೆ, ಇಲ್ಲಿ ನೋಡಿ ಮಾರ್ಕ್ ತರ ಒಂದ್ ಎರಡು ಇದಾಗಿದೆ. ಇದು ಅದು ಉಂಗುರದ್ದು ಏನೋ ಕುತ್ತಿಗೆ ಹೊಡೆದಾರೆ. ಹೌದು, ಮಾರ್ಕ್ ಬೀಳೋ ತನಕ ಹೊಡಿತಾರೆ ಅಂದ್ರೆ ಯಾವ ರೀತಿ ಇರ್ಬೋದು? ಈಗ ಒಂದ್ ಕೆಲಸ ಮಾಡಿ, ಪೊಲೀಸರ ಗುಂಡಾರಾಜ ಅಂತ ಹಾಕಿ ನೋಡಿ. ಎಲ್ಲ ರೌಡಿ ಆಗಿದ್ರೇನೋ ಮೊದಲು, ಅದಕ್ಕೆ ಇವಾಗೇನೋ ಎಲ್ಲ ಮೀಸಲಾತಿ ಅಡಿಯಲ್ಲಿ ಪಾಪ ಕೆಲಸ ಸಿಕ್ಕಿದೆ, ಅದು ಬಿಟ್ಟು ಬಂದಿದ್ದಾರೆ. ಮತ್ತೆ ಅದನ್ನೇ ತಳ್ಕೊ ಬಳಕೊ ಮಾಡೋಕ್ಕಾಗ್ದಿರಾ ಅದೇ ರೀತಿಯಲ್ಲೇ ಹೊಡೆದಿದ್ದಾರೆ ಅಲ್ವಾ? ಗುಂಡ ಆಗಿದ್ರೆ ತಾನೇ ಹಂಗೆ ಮಾಡ್ಲಿಕ್ಕೆ ಸಾಧ್ಯ. ನಮಸ್ಕಾರ. ಇವರು ನಮ್ಮ ಇಲ್ಲಿ ಪಕ್ಷದ ಸ್ಥಳೀಯ ಕಾರ್ಯಕರ್ತರು ಮಾಂತೇಶ್ ಅಂತೇಳಿ. ಸಾಮಾನ್ಯವಾಗಿ ಈ ಇಲ್ಲಿ ಭದ್ರಪ್ಪ ಲೇಔಟ್ ಫ್ಲೈಓವರ್ ಕೆಳಗಡೆ, ಬೆಂಗಳೂರಿನ ಭದ್ರಪ್ಪ ಲೇಔಟ್ನ ಫ್ಲೈಓವರ್ ಕೆಳಗಡೆ ಸಾಮಾನ್ಯವಾಗಿ ಸಂಜೆ ಹೊತ್ತು ಒಂದು ಟ್ರೈನ್ ಆಗೋಗುತ್ತೆ, ಒಂದು 2-3 ಟ್ರೈನ್ ಕಂಟಿನ್ಯೂಸ್ ಆಗಿ. ಆ ಕಾರಣಕ್ಕೆ ಅಲ್ಲಿ ಗೇಟ್ನ ಹಾಕಿದಾಗ ತುಂಬಾ ದೊಡ್ಡ ಮಟ್ಟದ ಒಂದು ಇದು ಟ್ರಾಫಿಕ್ ಜಾಮ್ ಆಗುತ್ತೆ. ಆ ಟೈಮಲ್ಲಿ ಅಲ್ಲೇ ಪಕ್ಕದಲ್ಲಿದ್ದಂಥ ಚೌಕಿಯಲ್ಲಿ ಅದನ್ನ ನೋಡ್ತಾ, ಆ ಚೌಕಿಯಲ್ಲಿ ಒಂದು 3-4 ಜನ ಪೊಲೀಸು, ಹೋಮ್ ಗಾರ್ಡು ಇವರೆಲ್ಲ ಕೂತಿದ್ದಾಗ ಇವರು ಪ್ರಶ್ನೆ ಮಾಡ್ತಾರೆ, ನೋಡಿ ಸರ್ ಇಷ್ಟೊಂದು ಜಾಮ್ ಆಗಿದೆ, ಒಂದು ಸ್ವಲ್ಪ ಬನ್ನಿ ಕ್ಲಿಯರ್ ಮಾಡೋಣ ಅಂತ ಅಂದ್ಬಿಟ್ಟು. ಆಗ ನೀನ್ ಯಾವನೋ ಕೇಳಕ್ಕೆ, ನಮ್ಗೆ ಹೇಳಕ್ ನೀನ್ ಯಾವನೋ ಅಂತ ಹೇಳಿ ಬರೀ ಆ ಕೇಳದ ಒಂದು ಇದಕ್ಕೇನೆ ಅದೇ ಚೌಕಿ ಒಳಗಡೆ ಕರ್ಕೊಂಡೋಗಿ ಇವ್ರಿಗೆ ಆ ಒಂದು ರೂಮ್ ತರ ಒಂದು ಸಣ್ಣದಾಗಿ ಚೌಕಿ ಮಾಡ್ಕೊಟ್ಟಿದ್ದಾರೆ. ಅದು ಕರ್ಕೊಂಡೋಗಿ ಈ ವ್ಯಕ್ತಿಗೆ ಏನೂ ಇಲ್ಲ, ಒಬ್ಬ ಸಾಮಾನ್ಯ ಕೇಳಿದ ಒಂದು ಇದಕ್ಕೆ ಇವ್ರಿಗೆ ಈ ತರ ಹೊಡೆದಿದ್ದಾರೆ. ಬಂದಂಗೆ ಸರ್ ನಮಸ್ಕಾರ, ಬನ್ನಿ. ಇವ್ರಿಗೆ ಈ ತರ ಬಂದಂಗೆ ಯಾವ್ದೋ 3rd ಕ್ಲಾಸ್ ಗುಂಡಾಗೆ ಯಾವ ರೀತಿ ಅವರು ಹೊಡಿಬೋದು ಅದರ ಸಾಮಾಜಿಕ ಕಾರ್ಯಕರ್ತ, ಹೋರಾಟಗಾರ, ಒಂದಿಷ್ಟು ಸಾಮಾಜಿಕ ಕಳಕಳಿ ಇಟ್ಕೊಂಡು ಕೇಳದಂತ ಒಂದೇ ಒಂದು ಪ್ರಶ್ನೆ ಮಾಡಿದಕ್ಕೆ ಈ ರೀತಿ ಇವ್ರಿಗೆ ಸಿಕ್ಕ ಪ್ರಶಸ್ತಿ ಇದು. ನೋಡ, ಈಗ ಅವರು PSI ಅವ್ರು ಬರ್ಲಿ, ಅವ್ರಿಗೆ ಒಂದು ಲಿಖಿತ ಕಂಪ್ಲೇಂಟು ಮತ್ತೆ DCP ಅವ್ರ ಗಮನಕ್ಕೆ ತರೋಣ. ಮುಂದೆ ಏನಾಗ್ಬೋದು, ಅವ್ರ ಮೇಲೆ ಏನ್ ಕ್ರಮ ತಗೋತಾರೆ. ಅದರಲ್ಲೂ ಇದೇನಾಗುತ್ತೆ, ಅದು ಬಾರ್ಡರ್ ಬರುತ್ತೆ. ಅಂದ್ರೆ ಸಂಜಯ್ ನಗರ, ಹೆಬ್ಬಾಳ ಟ್ರಾಫಿಕ್ ಮತ್ತೆ ಇದು ಲ್ಯಾಂಡ್ ಆರ್ಡರ್, ಈ 3 ಠಾಣೆಗೆ ಅದೊಂಥರ ಬಾರ್ಡರ್ ಇದ್ದಂಗೆ. ಯಾವ್ದಲ್ಲ ಒಂಥರದು ಬಾರ್ಡರ್. ಆ ಸ್ಥಳದಲ್ಲಿ 3 ಸ್ಟೇಷನ್ ಪೊಲೀಸರು ಅಂತೇಳಿ, ಒಬ್ಬ ಸಂಜಯ್ ನಗರ ಯಾರು ಅಂತ ಗೊತ್ತಿಲ್ಲ, ನಾರ್ಮಲ್ ಕಲರ್ ಡ್ರೆಸ್ ವಿಡಿಯೋ ಇದೆ, ಇನ್ನೊಬ್ರು ಟ್ರಾಫಿಕ್ ಅವರು, ಅವ್ರು ಎಲ್ಲಿ ಗೊತ್ತಿಲ್ಲ, ಸಿಂಗಲ್ ಸ್ಟಾರ್ ಅಂದ್ರೆ ಹೆಬ್ಬಾಳ, ಸಾಮಾನ್ಯವಾಗಿ ಹೆಬ್ಬಾಳ ಆದ್ಮೇಲೆ ಅಲ್ಲಿ ಹೆಬ್ಬಾಳ ಸಂಜಯ್ ನಗರ ಗೊತ್ತಿಲ್ಲ ಸರ್ ಅವರು. ಇಲ್ಲಿ ಸಂಜಯ್ ನಗರದವರು, ಎಲ್ಲಿ ಅವರು
ಅಲ್ಲ ಈಗ ನೀವು ವಿಡಿಯೋದಲ್ಲಿ ಇರೋರು ಯಾರು? ವಿಡಿಯೋ ತೋರಿಸಿ. ನಿಮ್ಗೆ ಹಂಗಾಗಿರೋದೆಲ್ಲ ಗೊತ್ತಾ? ಏನು ಗೊತ್ತಿಲ್ಲ. ತೋರಿಸಿ, ಲೈವ್ ಇದೆ, ನೋಡೋಣ ಜನ ಯಾವ ರೀತಿಯಾಗಿ ಒಪ್ಕೊಂತಾರೆ. ಒಬ್ರು, ಇನ್ನೊಬ್ರು ಲ್ಯಾಂಡ್ ಆರ್ಡರ್ ಪೊಲೀಸ್ ಒಬ್ರು, 3 ಜನ ಸೇರಿ ಒಬ್ಬ ಯಾರು ಹೋಮ್ ಗಾರ್ಡ್ ಸೇರಿ ಇವ್ರ ಮೇಲೆ ಹಲ್ಲೆ ಮಾಡಿದ್ದಾರೆ. ಯಾರು ನೋಡಿದ್ದಾರೆ ಅವರು? ಇದೇ ಸ್ಟೇಷನ್. ಏನೋ ವ್ಯಕ್ತಿ ಹೆಸರು ಸರ್? ಜ್ಞಾನೇಶ್ ಅಂತ. ಹಾ? ಜ್ಞಾನೇಶ್ ಬರ್ತಾರೆ. ಒಂದು ಸೆಕೆಂಡ್ ಇರಿ, ಒಂದೇ ಜ್ಞಾನೇಶ್ ಮಾಡಿ ಸರ್ ಇವ್ರು ನಿಮ್ಮ ಸ್ಟೇಷನ್. ರೌಡಿ ಜ್ಞಾನೇಶ್ ಬರ್ಲಿ ಸರ್. ಅವರು ಈ ಹುದ್ದೆಗೆ ಇಷ್ಟರ ಮಟ್ಟಿಗೆ ಸರಿ ಬರ್ತಾರೆ. ಫೋನ್ ಮಾಡಿ, ಕಾಲ್ ಮಾಡಿ. ಮಾಡಿದ್ರಾ? ವಿಡಿಯೋದು ಸ್ಕ್ರೀನ್ಶಾಟ್ ಹಾಕಿದ್ದೀರಿ ಸರ್ ಇದು? ವಿಡಿಯೋ ಡಿಲೀಟ್ ಮಾಡಿಸಿದ್ರಾ? ಇಲ್ಲ ಮಾಡ್ಸಿಲ್ಲ ಸರ್. ವಿಡಿಯೋ ಡಿಲೀಟ್ ಮಾಡ್ಸವ್ರೆ. ಇಲ್ಲ ರೀಸ್ಟೋರ್ ಮಾಡ್ಕೊಳೋದು ಮತ್ತೆ. ಇಲ್ಲ ಮಾಡ್ಸಿಲ್ಲ. ಅದೇ ಡಿಲೀಟ್ ಮಾಡಿ ರೀಸ್ಟೋರ್ ಮಾಡ್ಕೊಂಡ್ರಲ್ಲ ಈಗ. ನಾನು ಮಾಡಿದ್ದೀನಿ. ಹಾಂ, ಅದು ಶೇರ್ ಮಾಡಿ ಗೂಂಡಾ ಬರ್ತಾನೆ. ಬರ್ತಾರೆ ಮೇಲಿದ್ದಾರೆ. ಒಂದು 5 ನಿಮಿಷ ಬರಕ್ಕೆ ಹೇಳಿ. ನಮ್ಮ ಸ್ವಲ್ಪ ಯಾವ್ದು ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಒಂದೇ ಒಂದು ಸೆಕೆಂಡ್ ಬರ್ತಾರೆ. ಯಾವ್ದು ಕೇಸ್ ಬರ್ತಾರೆ. ಪೋಸ್ಟ್ ಮಾಡೋಣ. ಹೋಮ್ ಗಾರ್ಡ್ ಕ್ವಶನ್ ಮಾಡಕ್ ಹೋಗಿದ್ದು 3 ಜನ ಪೊಲೀಸ್ ಅಷ್ಟೇ ಹೊಡೆದಿರೋದು. ಹೋಮ್ ಗಾರ್ಡ್ ಕೈ ಮಾಡಿಲ್ಲ ಅಲ್ವಾ? ಬೈದ ಅಷ್ಟೇ. ಬೈದ. ಅವ್ನು ಕೆಟ್ಟದಾಗಿ ಬೈತಾನೆ ಏಕವಚನದಲ್ಲಿ. ನೀನ್ ಯಾವನು ಕೇಳಕ್ಕೆ ಅನ್ನೋ ಥರದಲ್ಲಿ. CCTV ಕ್ಯಾಮ್ರಾ ಎಲ್ಲ ವರ್ಕಿಂಗ್ ಇದೆ. CCTV ಕ್ಯಾಮ್ರಾಗಳು ಇದೆ ಮೇಲೆ ಎಲ್ಲ ಕಡೆ ಇದೆ ಅಲ್ಲ? ಎಷ್ಟು ಇದೆ CCTV ಸರ್? 4. ಸಾಮಾನ್ಯ ಎಲ್ಲ ಸ್ಟೇಷನ್ಗಳಲ್ಲೂ 4 CCTV ಕ್ಯಾಮ್ರಾ ಇರೋದು. ಎಲ್ಲ ಆಲ್ಮೋಸ್ಟ್ ಎಲ್ಲ ಸ್ಟೇಷನ್ಗಳಲ್ಲೂ ಇಲ್ಲಿ ಇದೊಂದು ರೀತಿ ನಮಗೆ ಯಾವಾಗಲೂ ಕಾಡೋ ಪ್ರಶ್ನೆ, ಯಾಕೆ ಜನಸಾಮಾನ್ಯರು ಇಲ್ಲೆಲ್ಲ ಸಾಮಾನ್ಯವಾಗಿ ಪ್ರಜಾಪ್ರಭುತ್ವದಲ್ಲಿ ಪ್ರಜೆ ಮೇಲು ಅಥವಾ ಅವರೇ ಪ್ರಜೆಗಳೇ ಪ್ರಭುಗಳು ಈ ಥರದ್ದೆಲ್ಲ ಇರುವಾಗ ಯಾರೋ ಒಬ್ರು ಈ ಥರ ಏನೋ ಆಗ್ತಾ ಇದೆ, ಅಟ್ಲೀಸ್ಟ್ ನೋಡಿ ಅಂತ ಅವ್ರ ಗಮನಕ್ಕೆ ತರಕ್ಕೆ ಹೋಗೋದು ಇದೊಂದು ದೊಡ್ಡ ತಪ್ಪು ಅಥವಾ ಇದೊಂದು ದೊಡ್ಡ ಅಪರಾಧ ಅನ್ನೋ ರೀತಿಲಿ ಈ ಥರ ಹಲ್ಲೆ ಮಾಡೋದು ನಿಜವಾಗ್ಲೂ ಇದು. ಅದರಲ್ಲೂ ಏನು ಹೇಳ್ತೀವಿ, KRS ಪಾರ್ಟಿ ಅಂದ್ಮೇಲಂತೂ ಇದನ್ನು ಜಾಸ್ತಿ ಹೊಡೆದಿರಲ್ವಾ? ಸ್ಟೇಷನ್ ಹೋಗೋಣ, ಯಾವನ್ ಫೋನ್ ಮಾಡಲಿ ಚೆನ್ನಾಗಿ ಬೆಂಡಿತ್ತು. ಅಲ್ಲಿ ರೈಟ್ರಿಗೆ ಹೇಳ್ತೀನಿ ನಾನು ಫೋನ್ ಹಚ್ಚಿ, ಈ ರೀತಿ ಮಾತಾಡ್ತಾ. ಅವ್ನು ಯಾರು ಶಿವರಾಜ್ ಅಂತ ಹೇಳಿ ಟ್ರಾಫಿಕ್ ಪೊಲೀಸ್. ಯಾರು ಎಸ್.ಐ? ಇಲ್ಲ, ಪೊಲೀಸ್ ಕಾನ್ಸ್ಟೇಬಲ್ ಶಿವರಾಜ್ ಕೆ ಅಂತ ಹೇಳೋದು. ನಡೆ ಯಾರಿಗೋ ಫೋನ್ ಹಚ್ಚಿದ ಸರ್, ಅಲ್ಲಿ ರೈಟ್ರಿಗೆ ಹೇಳ್ತೀನಿ ಹೋಗ್ಬಿಡು, ಅವ್ನು ಚೆನ್ನಾಗಿ ಬೆಂಡತ್ತು ಅವ್ನು ಕುಂಡಿಸ್ತಿದ್ದು, ಏನಾದರೂ ಮಾಡೋ ನೀವು ಕುಂಡಿಸ್ಲಿ ಮಾಡು, ಈ ರೀತಿ ಮಾತಾಡ್ತಾ ಇದ್ರು ಅವರು ಗಾಡಿಯಲ್ಲಿ. ಇದು ಪೊಲೀಸರ ಕಾರ್ಯವೈಖರಿ. ಇವತ್ತು ಯಾರೋ ಈ ಥರ ಒಬ್ಬರು ಇಬ್ಬರು ಏನು ಹೇಳ್ತೀವಿ ದುರಂಕಾರಿ ಪೊಲೀಸರಿಂದ ಬೇರೆಲ್ಲ ಪಾಪ ಎಷ್ಟೋ ಜನ ಒಳ್ಳೆಯವ್ರು ಇರ್ತಾರೆ, ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇರ್ತಾರೆ. ಅಂಥವ್ರಿಗೂ ಒಂದು ರೀತಿ ಇಡೀ ಪೊಲೀಸ್ ವ್ಯವಸ್ಥೆಯನ್ನ ಇವತ್ತು ಜನ ದೂಷಿಸೋ ಥರ ಅಥವಾ ಅದನ್ನ ಬೇರೆ ಥರ ನೋಡೋ ಥರ. ಮತ್ತೆ ರಾಜಕಾರಣಿಗಳಂತೂ ಅವ್ರನ್ನ ಯಾವ ರೀತಿ ನೋಡ್ತಾ ಇದ್ದಾರೆ ಇವತ್ತು, ಅವ್ರು ಯಾವ ರೀತಿ ನಡೆಸ್ಕೊತಾ ಇದ್ದಾರೆ, ನಮ್ಗೇನೆ ಅದೊಂದು ರೀತಿ ಅಸಹ್ಯಕರವಾಗಿ ಕಾಣಿಸ್ತಾ ಇದೆ. ಇಂಥ ಸಮಯದಲ್ಲಿ ಯಾರೋ ಒಬ್ಬ ಸಾಮಾನ್ಯ ವ್ಯಕ್ತಿ ಹಿಂಗೆ ಆಗ್ತಾ ಇದೆ, ಒಂದು ಸ್ವಲ್ಪ ನೋಡಿ, ಆಯ್ತು ನೋಡ್ತೀವಿ ಇವ್ರೆ, ಮುಗೀತು, ಎರಡೇ ಮಾತು, ಸರಿ ನೋಡೋಣ, ಆಯ್ತು ಬನ್ನಿ, ನೀವು ಬನ್ನಿ ಸಹಕರಿಸಿ ಅಂತನೋ, ಇಲ್ಲ ನೋಡೋಣ ಆಯ್ತು ನಾವು ನೋಡ್ತೀವಿ ಅಂತನೋ, ಗಮನ ಹರಿಸ್ತೀವಿ ಅಂತ ಮುಗ್ದೋಯ್ತು. ಅದ್ರಲ್ಲಿ ನೀನ್ ಯಾವ ಕೇಳಕ್ಕೆ ನನ್ನ ನೀನ್ ಕೇಳೋದೇ ತಪ್ಪು, ಜನ ಪ್ರಶ್ನೆ ಮಾಡೋದೇ ತಪ್ಪು. ಅಂದ್ರೆ ಪೊಲೀಸರು ಇವ್ರು ಪ್ರಶ್ನಾತೀದ್ರಾ? ಯಾರು ಪ್ರಶ್ನೆ ಮಾಡೋಂಗಿಲ್ವ ಇವ್ರಿಗೆ? ಇದು ನಮ್ಮನ್ನ ಕಾಡೋ ಪ್ರಶ್ನೆ. ಮೊನ್ನೆ ಅವ್ರು PSC ಅವ್ರು ಇನ್ನೂ ಬಂದಿಲ್ಲ ಪಾಪ, ಯಾವ್ದೋ ಕೇಸಲ್ಲಿ ನಿಂತಿದ್ದಾರೆ, ಬೇರೆ ಹೇಳೋದೇನೋ ನೋಡ್ತಾ ಇದ್ದಾರೆ ಅಂತ. ಅಲ್ಲ, ಆ ಲೆಕ್ಕದಲ್ಲಿ ಹೋದ್ರೆ ಈಗ ಮೊನ್ನೆ ನಡೆದಂತ ಘಟನೆ, ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿರೋಂಥವ್ರು ಒಬ್ಬ SP-ಗೆ, ಅದ್ರ ಬಗ್ಗೆನೂ ನಾವೇ ಏನೋ ಒಂದಷ್ಟು ವಾಟ್ಸಪ್ ಅಲ್ಲೆಲ್ಲ ಹಾಕಿದೀವಿ. ಇದು ಎಷ್ಟರ ಮಟ್ಟಿಗೆ ವಿರೋಧ ವ್ಯಕ್ತಪಡಿಸಿದ್ವಿ. ಪೊಲೀಸ್ನವ್ರ ಮೇಲೆ ಪಾಪ ಆತ ವಿದ್ಯೆ ಓದ್ಕೊಂಡ್ ಬಂದಿರ್ತಾರೆ, ಅಂತವ್ರನ್ನ ಓಕೆ ಇಲ್ಲ ಬಿಡಿ, ಓಕೆ ಇರ್ಲಿ ಬಿಡಿ. ನಿಮ್ದು ಇಲ್ಲ ಬಿಡಪ್ಪ.
ಈಗ ನಿಮ್ ಬಗ್ಗೆ ನಾನು ಅದೇ ಹೇಳ್ತಾ ಇದ್ದೆ, ಯಾರೋ ಒಬ್ಬಿಬ್ಬ ತಂತ್ರಿ ಅಥವಾ ಏನೋ ಈ ತರ ಕೆಟ್ಟ ದುರಕಾರಿ ಪೊಲೀಸರು ಮಾಡೋ ಕೆಲಸ ಸರ್ ಇಲ್ಲ, ಅದು ನಮ್ಮ ಸೇಫ್ಟಿಗೋಸ್ಕರ ನಾವು ಮಾಡ್ಲೇಬೇಕು. ನಾವು ನಿಮ್ಮನ್ನ ಉಗುಳ್ತಾ ಇದೀವಿ ಸರ್, ನಿಮ್ಮನ್ನ ಇದು ಮಾಡ್ತಾ ಇಲ್ಲ, ಅಪ್ರಿಶಿಯೇಟಿಂಗ್ ಯು. ಯಾಕೆ ಅಂದ್ರೆ ಈಗ ಇವರು ನಮ್ಮ ಮಾಂತೇಶ್ ಬಂದು ಹೇಳಿದ್ರು, ಈ ತರ PSI ಇದ್ರು, ಅವರು ನನ್ಗೇನು ಇದು ಮಾಡ್ಲಿಲ್ಲ, ಮತ್ತೆ ಅವ್ರಿಗೆ ಬೈದ್ಬಿಟ್ಟು ನನ್ನ ಹೋಗಿ ಅಂತ ಬಿಟ್ಟು ಕಳ್ಸಿದ್ರು ಅಂತ ಹೇಳಿ. ಈಗ ನೀವು ನಮ್ಗೆ ಉತ್ತರ ಕೊಡ್ಬೇಕು, ಇಂಥ ನಾಲಾಯಕ್ಕೂ ಅಯೋಗ್ಯ ಪೊಲೀಸರನ್ನ, ಅಂದ್ರೆ ಅವರಿಂದ ನಿಮ್ಗೆ ಇನ್ನೊಂದು ಕೆಟ್ಟ ಹೆಸರು, ಇಡೀ ಪೊಲೀಸರು ಅಂತ ಕೆಟ್ಟ ಹೆಸರು ಬರ್ತಾ ಇದೆ. ಸೊ ಇಂಥವ್ರ ಮೇಲೆ ಏನ್ ಕ್ರಮ ತಗೋತೀರಾ ಈಗ? ಇದು ಈಗ ನೋಡಿ, ಈ ತರ ನೋಡಿ ಒಂದು ಪ್ರಶ್ನೆ, ಏನ್ ಸಾಮಾನ್ಯವಾಗಿ ವಿಡಿಯೋ ನೀವು ನೋಡಿದ್ರೋ ಗೊತ್ತಿಲ್ಲ, ವಿಡಿಯೋವನ್ನ ನಿಮ್ಗೆ ಬೇಕಿದ್ರೆ ಈಗ ಅಲ್ಲ, ಇವರು ಕೇಳಿರೋದು ಸಾಮಾನ್ಯ ವಿಡಿಯೋ ಮಾಡ್ಕೊಂಡೆ ಹೋಗಿದ್ದಾರೆ, ಸರ್ ಇದು ಹಿಂಗಾಗಿದೆ, ಈ ತರ ಎಲ್ಲ ಇಷ್ಟೊಂದು ಜಾಮ್ ಇದೆ. ಒಬ್ಬ ಯಾರಿಗೆ ಹೋಮ್ ಗಾರ್ಡ್ಗೆ, ಸಾಮಾನ್ಯ ಹೋಮ್ ಗಾರ್ಡ್ ಕೇಳಿರೋದು, ಏನು ಇದು ಮಾಡ್ತಿದ್ದೀರಾ, ಬನ್ನಿ ಆರಾಮಾಗಿ ಕೂತಿದ್ದೀರಲ್ಲ, ಬನ್ನಿ ಇದನ್ನ ಕ್ಲಿಯರ್ ಮಾಡೋಣ ಅಂತ. ನೀನ್ ಯಾವಲ್ಲ ಕೇಳಕ್ಕೆ, ನೀನ್ ಯಾರು ಕೇಳ ಅಂದ್ರೆ ಒಬ್ಬ ಸಾಮಾನ್ಯ ಹೋಮ್ ಗಾರ್ಡ್ಗಳು ಇವತ್ತು ಪ್ರಶ್ನೆ ಮಾಡೋ ಅಂದ್ರೆ ಅವನು ಪ್ರಶ್ನಾತೀತ ಆಗ್ಬಿಟ್ಟಿದ್ದಾನೆ ಇವತ್ತು. ಇಂಥ ಸಮಯದಲ್ಲಿ ಈ ಇನ್ನೂ ಪೊಲೀಸ್ ಮಿಗ್ದವ್ರು ಇದ್ರಲ್ಲ, ಒಂದು ASI ಒಬ್ರು ಇದ್ರಂತೆ, ಟ್ರಾಫಿಕ್ ASI, ಅಷ್ಟು ಒಂದು ಇದ್ರಲ್ಲಿ ಹುದ್ದೆಲಿ ಇರ್ಬೇಕಾದ್ರೆ ಅವ್ರು ASI ಆಗಿ, ಆಯ್ತಪ್ಪ ನಾನು ನೋಡ್ಕೊತೀನಿ, ನನ್ನ ಜವಾಬ್ದಾರಿ, ಸರಿ ನೀನ್ ಹೋಗು ಕ್ಷಮಿಸಪ್ಪ ಅಂತಂದ್ರೆ ತುಂಬಾ ದೊಡ್ಡ ಮಟ್ಟಿಗೆ ತುಂಬಾ ದೊಡ್ಡ ಇದು ಅಂದ್ರೆ ಒಂದು ಇದನ್ನ ಗೌರವನ್ನ ಪೊಲೀಸ್ ಇಲಾಖೆ ಉಳಿಸ್ಕೊಳ್ಳೋದು. ಅದ್ರಲ್ಲೂ ಇವನೊಬ್ಬ ನಾನು KRS ಪಕ್ಷದ ಇದು ಅಂತಂದಾಗ ನೀನ್ ಯಾವನಾದ್ರು ನನ್ಗೇನ್ಲೇ, ನೀನ್ ಏನಾದ್ರು ಯಾವನ್ ಕರ್ಸೋ ಯಾವನ್ ಕರ್ಸೋ ಇದೆ ಸರ್, ವಿಡಿಯೋದಲ್ಲಿ ಇದೆ, ಇದೆ ಸರ್, ವಿಡಿಯೋದಲ್ಲಿ ಇದೆ ಸರ್. ಆ ಚೌಕಿ ಒಳಗಡೆ ಕರ್ಕೊಂಡು ಹೋಗಿ ಈ ರೀತಿ ಹೊಡೆದಿದ್ದಾರೆ. ಇದು ಎಷ್ಟು ಸರಿ? ಈಗ ನೀವು ನಮ್ಗೆ ಇದು ಮಾಡ್ಬೇಕು, ಈಗ ಅವ್ರಿಗೆ ಯಾವ ಅಂದ್ರೆ ಏನ್ ಅವ್ರ ಮೇಲೆ ಕ್ರಮ ತಗೋತೀವಿ. ಈಗ ನಾವು MLC ಮಾಡಿದ್ವಿ, ಎನ್ಕ್ವೈರಿ ಮಾಡಿದ್ವಿ, ಏನು ಇಲ್ಲ ಸರ್, ಪೂರ್ತಿ ಕ್ಲಿಯರ್ ಆಗಿ ಬಂದು ಅದೊಂದು ಆಯ್ತು ನೀವು ಮಾಡಿ. ಇದೆಯಾ ಸರ್ ಅದೇನೇ ಆಗಿರ್ಲಿ ಸರ್, ಒಬ್ಬ ಸಾರ್ವಜನಿಕ ಈ ದೇಶದ ಪ್ರಜೆ, ಕಾಕಿ ಹಾಕೋರಿಗೂ ಒಂದೇ, ಪಬ್ಲಿಕ್ ಒಂದೇ, ಜನರು ಒಂದೇ, ಎಲ್ರಿಗೂ ಒಂದೇ. ಅರ್ಥ ಆಯ್ತಾ? ಕಾನೂನು ಎಲ್ರಿಗೂ ಒಂದೇ. ಏನಾಗಿದೆ ಅಂತ ಎನ್ಕ್ವೈರಿ ಮಾಡ್ತೀವಿ ಅಂತ ಹೇಳ್ತಿದ್ದೀವಿ, ಕೇಳಿ. ಅರ್ಥ ಆಯ್ತಾ? ಮಾಂತಾಯಾಗ ಅನ್ಯಾಯ ಆಗಿದ್ರೆ ನೋಡೋಣ, ಎನ್ಕ್ವೈರಿ ಮಾಡೋಣ, ಏನಾಗಿದೆ, ನಮ್ಮವ್ರದ್ದು ತಪ್ಪಾಗಿದೆ ನೋಡೋಣ, ಹೇಳ್ತಿದ್ದೀನಿ. ಈಗಾಗಲೇ ಅದು ನಿಮ್ ಗಮನಕ್ಕೆ ಬಂದಿದೆ, ನಾನು ಮಾತಾಡಿದ್ದೀನಿ, ಹೇಳಿ ಕಳ್ಸಿದಿರಿ, ಹೇಳಿ ಕಳ್ಸಿದ್ದೀನಿ. ಆಮ್ಯಾಗ ಇವನೇನ್ ಬಹಳ ದೂರದವನಲ್ಲ ಮಾಂತಯ್ಯ, ನನಗೆ ಪರ್ಸನಲ್ ಆಗಿ ಬಹಳ ಗೊತ್ತು, ಹೇಳಿದ್ದೀನಿ ಸರ್ ಅವ್ರಿಗೆ, ನಮ್ಮವ್ರೆ. ಅರ್ಥ ಆಯ್ತಾ? ನಿಮ್ಮ ಹೆಸರು ಏನಂತ ಹೇಳಿ ನನಗೆ ಗೊತ್ತಾಗಿಲ್ಲ, ಆದ್ರೂ ನಾನು ಅವ್ನಿಗೆ ಮಾಂತಯ್ಯಾಗ ನಮ್ಮೂರ ಅಂತ ಬಹಳ ಪ್ರೀತಿಯಿಂದನೂ ಮಾತಾಡ್ಸಿದ್ದೀನಿ ಸರ್. ರೆಸ್ಪಾನ್ಸ್ ಮಾಡಿದ್ರು, ನೀವು ಏನೆಲ್ಲ ಮಾಡಿದ್ರಿ ಅದನ್ನ ಮಾಂತೇಶ್ ಹೇಳಿದ್ರು, ನಾವ್ ಹೇಳ್ತಾ ಇರೋದು ನೀವು ಸರಿ, ನೀವು ಖರ್ಚಿಗೋಸ್ಕರ ಮಾಡಿದ್ರು ಅಥವಾ ಕಾನೂನಾತ್ಮಕವಾಗಿ ಪಾಪ ಇವರು ಏನೋ ಕೇಳಿರೋದು ಸರಿ ಇದೆ ಅಂತ ಮಾಡಿದ್ರು, ಅದು ಹೋಗಿ ಒಂದ್ ಕಡೆ ಅದಿರ್ಲಿ. ಆದ್ರೆ ಪ್ರಶ್ನೆ ಮಾಡಿದ್ರೆ ಇದು ಪ್ರಶ್ನೆನೇ ಮಾಡಬಾರ್ದು ಅಂದ್ರೆ, ಈಗ ಮೊನ್ನೆ ಅದನ್ನ ಹೇಳ್ತಾ ಇರೋದು, ಮೊನ್ನೆ ಏನಾಯ್ತು ಮುಖ್ಯಮಂತ್ರಿಗಳು ಅಲ್ಲಿ ಏನಾಯ್ತು ಪರಿಸ್ಥಿತಿ ಅಂತ ಕೇಳಿದ್ರು. ನಾನು ಯಾರಿಗೆ ಕೇಳಿದೆ, ಅವ್ರಿಗೆ ಕೇಳಿದ್ರು. ಅವ್ರು ಹೇಳಿದ್ರು, ಸರ್ ಒಂದೇ ಬಂದಿದ್ದು ವಿಡಿಯೋ ಮಾಡ್ಕೊಂಡ್ಬಂದು, ಸಂಬಳ ತಗೋತೀಯಾ, ದುಡ್ಡು ತಗೋತೀಯಾ, ಯಾಕಲ್ಲಿ ಕೂತಿದ್ದೆ ಡ್ಯೂಟಿ ಮಾಡಲ್ಲ ಅಂದರೆ ನನಗೆ ರ್ಯಾಶ್ ಆಗಿ ಬಂದ್ಬಿಡಿ ಸರ್. ನಾನು ಬೆಳಗ್ಗೆಯಿಂದ ನಾನು ಡ್ಯೂಟಿ ಮಾಡ್ತಿದ್ದೀನಿ, ನಾನು 5 ನಿಮಿಷ ರೆಸ್ಟ್ ಆಗ್ಬಾರ್ದು ಸರ್, ನಾನು ಗೇಟ್ ಬಿದ್ದಿದ್ದೆ ಅಲ್ಲಿ. ಮುಂಚೆ ಹೇಳಿದೆ, ಅಲ್ಲಿ ಯಾವಾಗಲೂ ಸಂಜೆ ಹೊತ್ತು ಸಮಸ್ಯೆ ಇರುತ್ತೆ, ಬೆಳಿಗ್ಗೆಯಿಂದ ಅವ್ರು ಮ್ಯಾನೇಜ್ ಮಾಡೋದು ಅಥವಾ ಅದನ್ನ ನಿಭಾಯಿಸೋದು ಇದು ಏನು ಇರಲ್ಲ ಅಲ್ಲಿ. ಯಾವಾಗ ಸಂಜೆ ಮಾತ್ರ ಅಂದ್ರೆ ಆ ಗೇಟ್ ಒಂದ್ 2 ಟ್ರೈನ್ ಕಂಟಿನ್ಯೂಸ್ ಆಗಿ ಹೋಗೋ ಬರೋ ಸಮಯದಲ್ಲಿ ಮಾತ್ರ ಅಲ್ಲಿ ಪೂರ್ತಿ ಜಾಮ್ ಆಗುತ್ತೆ. ನಾವು ದಿನಪ್ರತಿ ಓಡಾಡುವಂತ ಸ್ಥಳ, ನಾನೇನು ದೂರಲ್ಲ, ನಾನು ಇಲ್ಲೇ ಇರೋದು. ಸೊ ಆ ಸಂಜೆ ಹೊತ್ತು ಮಾತ್ರ ಆತರ ಆಗೋದು. ಆ ಹೊತ್ತಲ್ಲಿ ನೀವು ಕೂತ್ಕೊಂಡ್ಬಿಟ್ಟು ಬೆಳಗ್ಗೆಯಿಂದ ಮಾಡಿದೀನಿ ಡ್ಯೂಟಿ ಹೇಳಿದ್ದು, ಬೆಳಗ್ಗಿಂದ ಮಾಡಿರ್ತಾರೆ. ನಾನು ಹೇಳಿದ್ದು ಅವ್ನು ಹಂಗೆ ಹೇಳ್ದ, ನನಗೆ ಫ್ರಸ್ಟ್ರೇಷನ್ ಆಯ್ತು ಸರ್, ನನಗೆ ಹಂಗೆ ಕ್ವಶನ್ ಕೇಳಿದ್ರು. ಈಗ ಸರ್ ಅದಕ್ಕೆ ಈಗ ಫಸ್ಟ್ ಸ್ಟೇಷನ್ ಅಂತ ತಾವ್ ಹೇಳ್ತಾ ಇದ್ದೀರಾ ಸರ್. ಫಸ್ಟ್ ಸ್ಟೇಷನ್ ಅಂದಿದ ತಕ್ಷಣನೇ ಸಾರ್ವಜನಿಕರು ಕೇಳಬಾರ್ದು, ಹಂಗೆ ಫಸ್ಟ್ ಸ್ಟೇಷನ್ ಆಗ್ಬಿಡುತ್ತೆ ಅಂತನ ಅದು ಸರ್. ಲಾ ಅಂಡ್ ಆರ್ಡರ್ ನೋಡಿ ಸರ್, ಇವತ್ತು ಲಾ ಅಂಡ್ ಆರ್ಡರ್ ಒಂದಷ್ಟು ಮಣ್ಣಕ್ಕಂತ ಕೆಲಸಗಳು ಆಗ್ತಾ ಇದೆ ಅಂದ್ರೆ ಇದರಿಂದಾನೆ. ನಮ್ಗೆ ನಿಜವಾಗ್ಲು, ಯಾಕಂದ್ರೆ ನಿಮ್ಮ ಮೇಲೆ ತುಂಬಾ ಅಭಿಮಾನ ಇದೆ. ಯಾಕಂದ್ರೆ ಈ ಕರ್ನಾಟಕದಲ್ಲಿ ಪೊಲೀಸ್ ಅನ್ನೋ ಇಲಾಖೆ ಒಂದು ಸ್ಥಾನಮಾನದಲ್ಲಿ ಇದೆ ಅಂದ್ರೆ ಒಂದು ದಕ್ಷ ಅಧಿಕಾರಿಗಳಿಂದ ಅಲ್ವಾ ಸರ್. ಆದ್ರೆ ನೀವ್ ಹೇಳಿದ್ರಿ ಫಸ್ಟ್ ಸ್ಟೇಷನ್ ಆಗಿದೆ ಅಂದಿದ ತಕ್ಷಣ ಆತನಿಗೆ ಹೊಡೆದ್ ಬಿಟ್ಟಿದ್ದಾರೆ, ಒಂದು ಫಸ್ಟ್ ಸ್ಟೇಷನ್ ಅಲ್ಲ, ಹೊಡೆದಿದ್ದೇಳಿಲ್ಲ, ಅವ್ನು ನನಗೆ ಹೇಳಿದ್ದು. ಅರ್ಥ ಆಯ್ತಾ? ಯಾಕಂದ್ರೆ ನಾನು ಇನ್ನೊಬ್ರು ಈಗ ಯಾರೋ ಅಲ್ಲಿ ನಾರ್ಮಲ್ ಕಲರ್ ಡ್ರೆಸ್ ಅಲ್ಲಿ ಸಿವಿಲ್ ಡ್ರೆಸ್ ಅಲ್ಲಿ ಯಾರೋ ಬಂದು ಹೊಡೆದ್ರು ಅಂತ. ಅದೇ ಹೇಳ್ತಾನೆ ಯಾರು ಸರ್ ಅವರು?
ಗೊತ್ತಿಲ್ಲ ಅದಕ್ಕೆ ಹೇಳ್ತೀನಿ ಅಂತ ಇಲ್ಲ ವಿಡಿಯೋ ಇದೆಯಲ್ಲ ವಿಡಿಯೋ ಇದೆ ಅಂದಯ್ಯ ಏನು ಕಂಪ್ಲೇಂಟ್ ಇದೆ ಕ್ಲೀನ್ ಆಗಿ ಕೊಡು ಸರ್, ಅರ್ಥ ಆಯ್ತಾ? ಅದ್ರ ಮೇಲೆ ಎನ್ಕ್ವೈರಿ ಮಾಡ್ತೀನಿ ಸರ್. ಅದು ನಿಜನೇ ಆಗಿದ್ರೆ ಕಾನೂನು ಪ್ರಕಾರ ಕ್ರಮ. ನಿಜ ಅಲ್ವಾ ಸರ್? ಇರ್ಲಿ. ಈಗ ಅವರು ಇದನ್ನ ಕ್ಲಿಯರ್ ನಮ್ಗೆ ಬೇಕಾದ್ರೆ ಯಾವಾಗ್ಲೂ ಅದು ಒಂದು ವಿಚಾರಣೆ ಅನ್ನೋದು ಇರುತ್ತೆ. ಈಗ ಅವ್ರು ವಿಚಾರಣೆ ಮಾಡ್ಲಿ ಆದ್ರೆ ಅವ್ರು ಮಾತಾಡಿದ ರೀತಿಗೆ ನಮ್ಗೆ ನ್ಯಾಯ ಕೊಡಿಸ್ತಾರೆ ಅನ್ನೋ ಒಂದು ಭಾವನೆಯಲ್ಲಿ ನಾವು ಇದ್ ಮಾಡೋಣ. ಈಗ ನಾವು ಒಂದು ಕಂಪ್ಲೇಂಟ್ ಕೊಡ್ತೀವಿ ಸರ್, MLC ಕೂಡ ಆಗಿದೆ, ಮಾಡ್ಸ್ಕೊಂಡ್ ಬಂದಿದ್ದೀವಿ. ಲಿಖಿತವಾಗಿ ಕಂಪ್ಲೇಂಟ್ ಕೊಡ್ತೀವಿ. ಅದ್ಮೇಲೆ ಏನ್ ಕ್ರಮ ತಗೋತೀರಾ ದಯಮಾಡಿ ಪಾರದರ್ಶಕವಾಗಿ ಪ್ರಾಮಾಣಿಕ ತಗೊಳ್ಳಿ. ಯಾಕೆಂದ್ರೆ ಹೋರಾಟಗಾರರು ಅಥವಾ KRS ಪಾರ್ಟಿ ಅವರು ಏನೋ ಪ್ರಶ್ನೆ ಮಾಡ್ತಾರೆ ಅಂತ ತಕ್ಷಣ ಹೋರಾಟಗಾರರಿಗೆ ಯಾವತ್ತೂ ಬೆಲೆ ಇದೆ. ಅದಕ್ಕೆ ಅದನ್ನೇ ಆದ್ರೆ ಅದನ್ನ ಹತ್ತಿಕ್ಕೋ ಇಂತ ಹತ್ತಿಕ್ಕೋದು ಯಾವ್ದು ಇಲ್ಲ. ಅಯೋಗ್ಯ ಅಲ್ಲ. ಇದನ್ನೇ ಅಲ್ವಾ ಇದು ಹತ್ತಿಕ್ಕಂಥದ್ದು ಹೊಡೆಯುವಂಥದ್ದು ಏನೂ ಇಲ್ಲ ಸರ್. ಸರ್ ಐ ವಿಲ್, ನಾನು ಕೂಡ ಎಜುಕೇಟೆಡ್ ಪರ್ಸನ್, ನಾನು ಒಬ್ಬರು ಮಾತಾಡಿ. ಈ ತರ ಹೊಡೆಯುವಂಥದ್ದು ಏನೂ ಇಲ್ಲ. ಏನ್ ಹೇಳಿ, ಹಿಂಗಾಗಿದೆ ಆಯ್ತಪ್ಪ ನಾನು ನೋಡ್ತೀನಿ ಅಂತಂದ್ರೆ ಮುಗ್ದೋಯ್ತು. ಈ ವ್ಯಕ್ತಿ ನೀನು ಮಾತಾಡಕ್ಕಾಗುತ್ತಾ? ಸರಿ ಆಯ್ತು ನೋಡೋಣಪ್ಪ ಅಂತಂದ್ರೆ ಈ ವ್ಯಕ್ತಿ ಮತ್ತೆ ಮಾತಾಡಕ್ಕಾಗುತ್ತಾ? ಹೇಳಿ, ನೀವ್ ಹೇಳಿ, ಆಗುತ್ತಾ? ಇಲ್ಲ. ಅಂದ್ರೆ ಹೊರಗಡೆ ಕರ್ಕೊಂಡು ಹೋಗ್ಬಿಟ್ಟು ಯಾವನ್ ಕರೆಸ್ತೀಯ ನೀನು, ಯಾವನ್ ಹೇಳ್ತೀಯಾ, ಏನ್ ಮಾಡ್ಕೊಂಡ್ಬಿಡ್ತೀಯಾ ಅಂತ ಅಂದ್ಬಿಟ್ಟು ಈ ರೀತಿ ಹೊಡೆಯೋದಿದೆಯಲ್ಲ, ಇದು ದುರಾಂಕಾರದ ಪರಮಾವಧಿ. ಇದು ನಿಮ್ ಇಲಾಖೆಗೆ ಏನ್ ಹೇಳಿ, ನಿಮ್ ಈ ಒಟ್ಟಾರೆ ಇಲಾಖೆ ಮೇಲೆ ಈಗ ಆಲ್ರೆಡಿ ಜನರಿಗೆ ಯಾವ ರೀತಿ ಇದಾಗ್ತದೆ ಅಂದ್ರೆ ಮೊದಲು ಪೊಲೀಸ್ ಅಂದ್ರೆ ಎದುಕೊಂಡು ನೋಡ್ತಾ ಇದ್ರು, ಈಗ ಪೊಲೀಸ್ ಅಂದ್ರೆ ತೂಚಿ ಅಂತ ಉಯ್ಯಲ್ಲ ಬಂದ್ಬಿಟ್ಟಿದೆ. ನೋಡ್ತಾ ಇಲ್ಲ ಬೇಡ, ಕೆಲವೊಂದು ಅಧಿಕಾರಿಗಳಿಗೆ ಅದು ಸಂಬಂಧಪಡುತ್ತೆ. ಸರ್ ಇಲ್ಲ, ನನ್ನ ನೋಡಿ, ಇಲ್ಲ ಸರ್, ಇಲ್ಲ ನಾವು ಕೆಲವೊಂದು ಮಾಡಿದಾರಲ್ಲ ಇಂಥವ್ರಿಂದ ಒಟ್ಟಾರೆ ಪೊಲೀಸ್ ಇಲಾಖೆಗೆ ಕೆಟ್ಟ ಲಂಚ ತಾಣತೆಯಿಂದನು ನಾವೇ ಆಲ್ಮೋಸ್ಟ್ ಹಿಡಿದು ಬೈದಿದೀವಿ. ಅದಕ್ಕೆ ಹೇಳ್ತೀರಾ ಉತ್ತರ? ಅಲ್ಲ ಇದೆ ಅವ್ರು ಹೇಳ್ತಾ ಇರೋದು ಇದರದ್ದಾಗಿದೆ. ಪೊಲೀಸಿಂಗ್ ಅಂದ್ರು ಅವರು ಪೊಲೀಸ್ ಇಲಾಖೆನಲ್ಲೇ ಸರ್. ಅರ್ಥ ಆಯ್ತಾ? ಕೆಲವೊಬ್ಬರಿಗೆ ನಾವು ಅದು ಪದ ಬಳಕೆ ಮಾಡ್ತೀವಿ ಸರ್. ಯಾಕಂದ್ರೆ ನಾನು ಕೂಡ ಮಧುಕರ್ ಶೆಟ್ಟಿ ಅವ್ರ ಫೋಟೋಗಳನ್ನ DP ಇವತ್ತು ಹಾಕೊಂಡ್ರು ಎಷ್ಟು ಜನ ಇದ್ದಾರೆ ನಮ್ಮ ಪಾರ್ಟಿ ಹೇಳಿ? ಅಲ್ಲಲ್ಲ ನಮ್ಮ ಪಾರ್ಟಿ ಇದ್ದಾರೆ ಇವತ್ತು DP ತೋರಿಸ್ತಾರೆ, ಇಲ್ಲೇ ತೋರಿಸಿದ್ರೆ ಇಲ್ಲ. ಮಧುಕರ್ ಶೆಟ್ಟಿ ಅವರು ಸೌಕರ್ಯ ಸರ್ಕಲ್ ಒಂದು ಆಟೋ ಗಿನ್ನೆಲ್ಲ ಗುದ್ದೋದ್ರು ಡ್ರೈವರ್. ಆ ಟೈಮ್ ನಲ್ಲಿ ಬನಶಂಕರಿ ಇದ್ರವರು ಗುದ್ದಿದಾಗ ಪಾಪ ಆಟೋ ಡ್ರೈವರು ಅಲ್ಲಿರೋ ಜನನ ಅವರೇ ಜೊತೆ ನಿಮ್ಗೆ ಕೈಲಿ ಇಟ್ಕೊಂಡು ಕರ್ಕೊಂಡೋಗಿ ಹಾಸ್ಪಿಟಲ್ ಅಡ್ಮಿಟ್ ಮಾಡೋದು. ಗೊತ್ತಾದ್ರು ಪೇಪರ್ ಅಲ್ಲೆಲ್ಲ ಬಂದು ನಾವು ಡೈರೆಕ್ಟ್ ನೋಡಿರೋದು. ಅಲ್ಲ ಇರ್ಲಿ, ಈಗ ಅದನ್ನ ಎಷ್ಟು ಜನ DP ಹಾಕೊಂಡಿದ್ದಾರೆ ನಮ್ಮವರು. ನಾವು ಅಂತ ಅಂದ್ರೆ ಒಳ್ಳೆ ಅಧಿಕಾರಿಗಳಿಗೆ ಅಷ್ಟು ರೆಸ್ಪೆಕ್ಟ್ಫುಲ್ ಆಗಿ ಇವತ್ತು ಮೊನ್ನೆ ನಮ್ಮ ಅಧ್ಯಕ್ಷರು ಈ ಇವರು ಕಮಿಷನರ್ ದಯಾನಂದ್ ಅವ್ರ ಬಗ್ಗೆ ಇವತ್ತು ಅವ್ರು ಇರೋದ್ರಲ್ಲಿ ಪ್ರಾಮಾಣಿಕರಿದ್ದಾರೆ, ಏನೊಂದು ಒಳ್ಳೆ ಕೆಲಸ ಮಾಡ್ತಾ ಇದಾರೆ. ಲೈವ್ ಅಲ್ಲಿ ಹೇಳಿದ್ರು ಒಳ್ಳೆ ಪಾರದರ್ಶಕವಾಗಿ 2-3 ದಿನಕ್ಕೆ ಬಂದು ಇದ್ ಮಾಡ್ತಾ ಇದಾರೆ. ಈ ತರದನ್ನ ಹೇಳುವಾಗ ನೀವು ಅವ್ರ ಅಂಡರ್ ಇರುವಂತ ಈ ತರದ ಪೊಲೀಸರು ನಡ್ಕೊಳ್ಳೋ ರೀತಿಗೆ ಒಟ್ಟಾರೆ ಪೊಲೀಸ್ ಇಲಾಖೆನ ಜನ ಇವತ್ತು ದೂಷಿತರ ಅವ್ರು ಹೇಳ್ದಂಗೆ ಚೂತು ಅನ್ನೋ ತರ ಆಗಿದೆ ಅಂತ ನಾವ್ ಹೇಳ್ತಾ ಇರೋದು. ಇವತ್ತು ಅದನ್ನೇ ಹೇಳ್ತಾ ಇರೋದು ನಾವು ಜನಸ್ನೇಹಿ ಅಂತಾರೆ. ಮೊನ್ನೆ ಕೂಡ ಇದೇ ತರದ್ದು ಏನೋ ಒಂದು ಆಯ್ತು. ಎಲ್ಲಿ ನಾನು ಯಶವಂತ ಪೊಲೀಸ್ ಸ್ಟೇಷನ್ ಅಲ್ಲಿ ಒಳಗಡೆ ಯಾವ್ದು ಜುಜುಬಿಕೆ ಏನು ಇಲ್ಲ. ಅದು ಒಳಗಡೆ ಹೋದ ತಕ್ಷಣ ನೀವ್ಯಾರ್ರಿ ಇಂಟರ್ವ್ಯೂ ಹಾಕಿ ನೀವ್ಯಾರಿ ಬರಕ್ಕೆ ಅಂದ್ರೆ ಬರ್ಲೇಬಾರ್ದು, ತಿಳ್ಕೊಳ್ಳೇಬಾರ್ದು, ಕೇಳಲೇಬಾರ್ದು. ಹಸ್ತಕ್ಷೇಪ ಬೇರೆ. ಅಟ್ಲೀಸ್ಟ್ ಏನಾಗಿದೆ ಸರ್, ಏನಿದ್ರು ನಮ್ಮವರು ಈ ತರದ್ದು ಏನೋ ಆಗಿದ್ದಂತ ಇವ್ರೇನ್ ತಪ್ಪಿಲ್ಲ. ನೀವ್ಯಾರು ಬರಕ್ಕೆ, ನಂದು ಆಫೀಸ್ ಇದು, ನಂದು ಕಚೇರಿ, ಹೋಗಿ ಹೊರಗಡೆ. ನಂದು ಕಚೇರಿ ಅಂದ್ರೆ ಯಾರು ಸಾರ್ವಜನಿಕ ಕಚೇರಿ ಅಲ್ಲ ಇದು? ಅಲ್ಲ ಹೌದು, ಆ ಪಾರ್ಟಿ ಆ ವ್ಯಕ್ತಿ ಹೇಳಿದ್ದು ಸರ್ ರೆಸ್ಪಾನ್ಸ್ ಮಾಡಿದ್ರು. ಯಾವತ್ತು ಅವರು ಮುಂಗಾಡೆ ನೀವು ನಮ್ಮ ಏರಿಯಾದವ್ರು ಯಾರಿದ್ರು ಗೊತ್ತಿಲ್ಲ ನನಗೆ. ಕೊಡಿಗಳ್ಳಿ ಲಿಮಿಟ್ಸ್ ಅವ್ರು ಇದ್ರೆ ನಮ್ಮ ಬಗ್ಗೆ ಎಲ್ಲ ಗೊತ್ತಿರುತ್ತೆ ಅಂತ ಸರ್. ಅವರಿಗೆ ಮುಂಗಾಡೆ ವಿಡಿಯೋ ಮಾಡ್ಕೊಂಡು ನಿಂದು ಎಷ್ಟು ದಪ್ಪ ಕೆಲಸ ಅಷ್ಟು ನೋಡು. ಇಲ್ಲಿ ನೀವು ಅಮೃತದಲ್ಲಿ ಈ ರೀತಿ ನಮ್ಮ ಪರವಾಗಿ ರೆಸ್ಪಾನ್ಸ್ ಮಾತಾಡ್ತಾರೆ. ಸುಮಾರು ಸರಿ ಬಂದಿದ್ದೀನಿ. ಆಯ್ತು, ಈಗ ಇಷ್ಟಾಗಿದೆ. ದಯವಿಟ್ಟು ಒಂದು ಕಂಪ್ಲೇಂಟ್ ಅಂತ ಬರ್ಕೊಡ್ತೀವಿ. ನೀವೇನು ಆಕ್ಷನ್ ಅಂತ ತಗೊಳ್ಳಿ. ಮತ್ತೆ ಅಲ್ಲಿ ರಘುನಂದನ್ ಅಂತ ಸರ್, ಸ್ಟೇಟ್ ಆರ್ಗನೈಸಿಂಗ್ ಸೆಕ್ರೆಟರಿ KRS ಪಾರ್ಟಿ. ಸೊ ಅಲ್ಲಿ ಇದು ನೀವು ಅದು ಅಲ್ಲೇನಿದೆ CCTV ಕ್ಯಾಮ್ರಾ ನೋಡಿ ಅದನ್ನೇ ಈಗ ಇವ್ರ ಹತ್ರ ನಾವು ಒಂದು CD ಮಾಡಿ ಇದನ್ನು ಕೊಡ್ತೀವಿ. ಏನಾಗಿದೆ ಅಂದ್ರೆ ಪಾರದರ್ಶಕವಾಗಿ ಮಾಡಿದ್ರೆ ನಿಮ್ಮ ಬೆಲೆ ಮತ್ತೆ ನಿಮ್ಮೆಲ್ಲರ ಗೌರವ ಇನ್ನೂ ನಮ್ಗೆ ದುಪ್ಪಟ್ಟಾಗುತ್ತೆ, ಜಾಸ್ತಿ ಆಗುತ್ತೆ. ಈಗ ಅದೇ ಹೇಳಿದ್ವಿ ಏನೆಲ್ಲ ಹೇಳಿದ್ರಿ. ನಾನು ಹೈಯರ್ ಆಫೀಸರ್ ಗಮನಕ್ಕೆ ಬರ್ತೀವಿ. ಏನು ಕಂಪ್ಲೇಂಟ್ ಕೊಡ್ತೀರಾ ಹೈಯರ್ ಆಫೀಸರ್ ಗಮನಕ್ಕೆ? ಏನಾಗಿದೆ ಅಂತ ಎನ್ಕ್ವೈರಿ ಮಾಡಿ. ನಾವು ಈಗ ಇದನ್ನ DCP ಗಮನಕ್ಕೂ ನಾವು ತರ್ತೀವಿ. ಆಲ್ರೆಡಿ ಬೇರೆ ನಿಮ್ದು ಬೇರೆದು ಇದೇ ವಿದ್ಯಾರಣ್ಯ ಸ್ಟೇಷನ್, ಈ ಅಮೃತಹಳ್ಳಿ ಸ್ಟೇಷನ್, ಇಲ್ಲೆಲ್ಲ ನಾವು ದೊಡ್ಡ ಮಟ್ಟದಲ್ಲಿ ಒಂದ್ ರೀತಿ ಹೋರಾಟಗಳು ಬೇರೆ ಮಾಡಿದೀವಿ ಯಾವ್ದೋ ಒಂದು ವಿಷಯಗಳಿಗೆ. ಯಾಕೆ ಇದೇ ತರ ಅಲ್ಲೇ ಬರೀ ಕೇಳಿದ್ ಇದೇ ಹೆಬ್ಬಾಳ ಪೊಲೀಸ್ ಸ್ಟೇಷನ್ ಕಾನ್ಸ್ಟೇಬಲ್ ಒಂದ್ ರೀತಿ ಒಂದ್ಸಲಕ್ಕೆ ದುಡ್ಡು ಕೊಡ್ಲಿಲ್ಲ ಅಂತ ಅಂದ್ಬಿಟ್ಟು ಹೊಡೆದ್ಬಿಟ್ಟು ತಲೆ ಓಪನ್ ಮಾಡಾಕ್ಬಿಟ್ಟಿದ್ದ ಇದೇನೆ ನಿಮ್ಮ ಹೆಬ್ಬಾಳ ಸ್ಟೇಷನ್ ಅಲ್ಲಿ
ಅದಾದ್ಮೇಲೆ ಯಾರನ್ನೋ ಒಬ್ಬನ್ನ ಇನ್ನು ಏನ್ ಹೇಳ್ತೀವಿ 18 ತುಂಬದೇ ಇರೋನ್ನ ಕೂರ್ಸ್ಕೊಂಡ್ ಬಂದ್ಬಿಟ್ಟು ಯಾವ್ದೋ ಕೇಸಲ್ಲಿ ಯಾವ್ದೋ ಹುಡುಗಿ ಓಡೋಗಿದ್ದು ಇವ್ರು ಅನಾವಶ್ಯಕವಾಗಿ ಕೂರ್ಸ್ಕೊಂಡು ಇದು ಮಾಡ್ತಾರೆ. ಒಬ್ಬ DCP ಅವ್ರಿಗೆಲ್ಲ ಫೋನ್ ಮಾಡೋದನ್ನೆಲ್ಲ ಒಂದಿಷ್ಟು ಇದು ಮಾಡಿದ್ದಾರೆ, ಸಪೋರ್ಟ್ ಮಾಡಿದ್ದಾರೆ, ಅದೆಲ್ಲ ಆಗಿದೆ. ಈ ಕೇಸಲ್ಲಿ ಹಂಗ ಆಗುತ್ತೆ. ಇದು ಯಾಕೆಂದ್ರೆ ನಾವು ಬಂದಿರೋದು ಇದು ಮತ್ತೆ ರಿಪೀಟ್ ಆಗಬಾರ್ದು. ಮತ್ತು ಹೋರಾಟಗಾರರನ್ನ ಧ್ವನಿ ಹತ್ತಿಕೊಂಡಿಲ್ಲ, ಅದು ನಿಜವಾಗ್ಲೂ ಮುಂದಕ್ಕೆ ನೀವು ಮತ್ತೆ ನಿಮ್ಮ ಮುಂದಿನ ಮನೆತನ ಪೂರ್ತಿ ಪೊಲೀಸ್ ಆಗಿರ್ತಿರೋ ಗೊತ್ತಿಲ್ಲ. ಆದ್ರೆ ಒಟ್ಟಾರೆ ಮುಂದೆ ನಿಮ್ಮ ಮಕ್ಕಳಿಗೆ ಭವಿಷ್ಯಕ್ಕೆ ಆದ್ರೂ ಅದೆಲ್ಲ ಇದನ್ನ ಕಾಪಾಡೋದಕ್ಕಿರೋದೇ ಹೋರಾಟಗಾರರು ನಿಜವಾಗ್ಲೂ ಇವತ್ತು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇರುವಂತವ್ರು. ಆ ಕಾರಣಕ್ಕೆ ಇದಕ್ಕೆ ದಯವಿಟ್ಟು ನ್ಯಾಯ ಸಿಗೋ ತರ ದಯಮಾಡಿ ಅದೇನಾಗುತ್ತೋ ಅದನ್ನ ಪಾರದರ್ಶಕವಾಗಿ ವಿಚಾರಣೆ ಮಾಡಿ ನಮ್ಗೆ ನ್ಯಾಯ ಕೊಡಿಸಿ ಈ ಕಂಪ್ಲೇಂಟ್ ನಾವು ಇದನ್ನ ಮಾಡಿ ಕೊಡ್ತೀವಿ ಸರ್. ಥ್ಯಾಂಕ್ ಯು. ಈಗ ಬನ್ನಿ, ಈಗಾಗಲೇ ಒಂದು ಬರ್ಕೊಡಿ. ಈಗ ಕಂಪ್ಲೇಂಟ್ ಒಬ್ರು ಬರೀರಿ. ನಾವು ಸ್ನೇಹಿತರೆ ನಮಸ್ಕಾರ. ಶ್ರೀಕುಮಾರ್ ಕರೀರಿ. ಈಗ ಸ್ನೇಹಿತರೆ ನಮಸ್ಕಾರ. ಈಗ